ಆತ್ಮೀಯರೇ, ಅಧಿಕಾರಿ ಮಿತ್ರರೇ, ಪ್ರಪ್ರಥಮದಲ್ಲಿ ಊರಿನ ಹಿರಿಯರು, ವಿಶೇಷವಾಗಿ ಹೈದರ್ ಸಾಬ್ ಸೇರಿ ಇಡೀ ಜಿಲ್ಲೆಯಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಇದು ನಿಜವಾಗ್ಲೂ ಊರಿಗೆ ಉಪಕಾರ ಮಾಡ್ತಕ್ಕಂಥ ಕೆಲಸ. ಏನಪ್ಪ ಅಂದರೆ ಅವನು ಎಷ್ಟೇ ತನ್ನ ಕೈಲಿ ಹಾಕಿ ಮಾಡಿದರೂ ಕೂಡ ಅದು ಸಂಪೂರ್ಣ ಆಗಬೇಕಾದ್ರೆ ಸರ್ಕಾರದ ಸವಲತ್ತು ಬೇಕು. ನಾನು ಈ ಸಂದರ್ಭದಲ್ಲಿ ನಿಮಗೊಂದು ಭರವಸೆಯನ್ನು ಕೊಡ್ತೀನಿ. ಈಗಾಗಲೇ ಸಾಕಷ್ಟು ಕೆರೆಗಳನ್ನು ನಮ್ಮ ಕ್ಷೇತ್ರದಲ್ಲಿ ನಾವು ಮಾಡಿದ್ದೀವಿ. ಆದರೆ ನಾಗೂರದವರು ಈ ಕೆರೆ ಮಾಡ್ರಿ ಅಂಥೇಳಿ ನೀವು ಯಾವಾಗ ಹೇಳಿರೋದು ನನಗೂ ನೆನಪಿಲ್ಲ. ಆದರೆ ಇವತ್ತು ಹೇಳಿರಿ, ನಾನು ಖಂಡಿತ ಈ ಕೆರೆಯನ್ನು ಮಾಡಿಕೊಡ್ತೀನಿ ಅಂಥೇಳಿ ತಮ್ಮ ಭರವಸೆಯನ್ನು ಕೊಡ್ತೀನಿ. ಜೊತೆಗೆ ಇಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಮಾಡಬೇಕಂತಕ್ಕಂಥದ್ದು ಏನು ಪ್ರಸ್ತಾವನೆ ಇತ್ತು ಅಂತ ಹೇಳಿ ನೀವು ಹೇಳ್ತೀರಲ್ಲ, ಅದು ಭಾಳ ಜನರಿಗೆ ಬೇರೆ ಬೇರೆ ಕಡೆ ಬೇಕಾಗ್ಯದ. ಆದರೆ ಅದು ನಿಮ್ಮ ಊರಿಗೆ ಬೇಡ ಆಗ್ಯದ. ನಾನು ಅದನ್ನು ಕ್ಯಾನ್ಸಲ್ ಮಾಡಿ ಬೇರೆಯವ್ರಿಗೆ ಕೊಡ್ತೀನಿ ಅಂತಕ್ಕಂಥ ಮಾತು ಕೂಡ ನೀವು ಹೇಳ್ತೀನಿ. ಯಾಕಂದರೆ ಟೆಕ್ಸ್ಟೈಲ್ ಪಾರ್ಕ್ ಇಲ್ಲಿ ಮಾಡಲಿಕ್ಕೆ ಇದು ಯೋಗ್ಯವಾದಂಥ ಜಾಗ ಅಲ್ಲ. ಇದನ್ನು ನೀವು ಶಾಲೆ ಮಾಡಬೇಕು, ಕೆರೆ ಮಾಡಬೇಕು, ಊರಿಗೆ ಜನರಿಗೆ ಒಂದು ಮನೋರಂಜನೆ ತಾಣ ಆಗಬೇಕು. ಈಗ ನಿಮಗೆ ಹೇಳ್ಬೇಕಪ್ಪ ಅಂದರೆ ಮನಗುಳಿ ಊರಲ್ಲಿ ಹಾಳು ಬಿದ್ದಂಥ ಕೆರೆ ನೀವು ನೋಡಿರ್ಬೇಕು. ಅಲ್ಲಿ ಊರಿನ ಗಟರ್ ನೀರು ಹೋಗ್ತಿತ್ತು, ಜನ ಅಲ್ಲಿ ಕಕ್ಕಸಕ್ಕೆ ಹೋಗ್ತಿದ್ರು, ಅಂದರೆ ಶೌಚಕ್ಕೆ ಹೋಗ್ತಿದ್ರು. ಅದನ್ನು ತೆಗೆದು ಇವತ್ತು ಒಂದು ಒಳ್ಳೆಯ ಕೆರೆಯನ್ನು ನಾವು ಮಾಡ್ತಾ ಇದ್ದೀವಿ. ಸಾಧ್ಯ ಆದರೆ ಅದನ್ನೇ ಮಿನಿ ಕೆರೆಯನ್ನು ಇಲ್ಲಿ ಕೂಡ ನಾನು ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಂದಿದ್ದೀನಿ. ಜೊತೆಗೆ ಇವತ್ತು ನಿಮ್ಮಲ್ಲಿ ಏನೇ ಹೋಗಿದ್ರೆ ಇದು ಟೆಕ್ಸ್ಟೈಲ್ ಪಾರ್ಕಿಗೆ ಕೊಟ್ಟಾರೆ ಅನ್ನೋದು ಅದನ್ನು ತಲೆಗಿನ ತೆಗೆದಾಕ್ರಿ. ಇನ್ನೂ ಬೇರೆ ಕಡೆ ಭಾಳ ಜನರು ಬೇಕಂತಾರೆ, ಅಲ್ಲಿ ಕೊಡ್ತೀವಿ. ಅಲ್ಲಿ ಕೊಟ್ಟರೆ ಅವರಿಗೊಂದು ಹೆಣ್ಮಕ್ಳಿಗೆ ಏನೋ ಒಂದು ಉದ್ಯೋಗ ಆಗ್ತದೆ. ಆದರೆ ಅದು ನಿಮ್ಮೂರಲ್ಲಿ ಇದು ಸೂಕ್ತವಾದಂಥ ಜಾಗ ಅಲ್ಲ. ಮತ್ತು ಭವಿಷ್ಯದಲ್ಲಿ ಏನು ನಾಗೂರಿಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ, ಹರೇಶಂಕರ್ ಕೆರೆಯಿಂದ ನೀವು ನೀರು ಕುಡಿತೀರಿ. ಬರೋ ಬೇಸಿಗೆಯಲ್ಲಿ ನಿಮಗೆ ಆಲ್ಮಟ್ಟಿ ನೀರನ್ನೇ ನಾನು ಕೊಡ್ತೀನಿ ಅನ್ನತಕ್ಕಂಥ ಭರವಸೆಯನ್ನು ನಾನು ನಿಮ್ಗೆ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂದರೆ ಜಲಧಾರೆ ಯೋಜನೆ ಈಗಾಗಲೇ ನಾವು ಕೈಗೆತ್ಕೊಂಡು ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಮುಗಿಯೋ ಹಂತಕ್ಕೆ ಬಂದದೆ. ಅದು ಬಿಜಾಪುರ ಇಂಡಿಗೂ ಹೋಗ್ತದೆ. 1300 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಅದರಿಂದ 2050ರವರೆಗೆ ನಮ್ಮ ತಾಯಂದರು ಕೊಡ ಹಿಡಿಯುವಂಥ ಸ್ಥಿತಿ ಬರುವುದಿಲ್ಲ. ಅವ್ರ ಮನೆಗೆ ಕುಡಿಯುವ ನೀರನ್ನು, ಶುದ್ಧವಾದಂಥ ಆಲ್ಮಟ್ಟಿ ಕುಡಿಯುವ ನೀರನ್ನು ಅವ್ರ ಮನೆಗೆ ಒದಗಿಸ್ಕೊಡ್ತೀವಿ ಅನ್ನತಕ್ಕಂಥ ಭರವಸೆ ಕೂಡ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಅದರಿಂದ ನಮ್ಮ ಕ್ಷೇತ್ರದಲ್ಲಿ ಇನ್ಮೇಲೆ ಕುಡಿಯುವ ನೀರಿನ ಸಮಸ್ಯೆ ಬರುವುದಿಲ್ಲ ಮುಂದಿನ ಬೇಸಿಗೆಗೆ. ಅಂಥ ಒಂದು ಯೋಜನೆ ಈಗಾಗಲೇ ನಾವು ಕೈಗೆತ್ಕೊಂಡಿದ್ದೀವಿ. ಅದು ಮುಗಿಯೋ ಹಂತಕ್ಕೆ ಬಂದದೆ. ನೀವು ಬಹುತೇಕ ಮನಗುಳಿ ಮ್ಯಾಲೆ ಹಾಯಿಸಿ ನೀವು ನಿಡಗುಂದಿಗೆ ಹೋಗುವಾಗ ಬಲಗಡೆ ಆ ಫಿಲ್ಟರ್ ಟ್ಯಾಂಕು, ಬೆಡ್ಡು ಎಲ್ಲ ಆಗ್ತಾ ಇದ್ದಾವೆ. ಅದರದಿಂದ ಮುಂದೆ ನೀವು ಗೋನಾಳಕ್ಕೆ ಹೋದರೆ ಅದ್ರ ಫಿಲ್ಟರ್ ಬೆಡ್ ಎಲ್ಲ ನಾವು ಮಾಡಿದ್ದೀವಿ. ನೀವು ನೋಡಿರ್ಬೋದು, ಗೋನಾಳ ಊರು ಸಮೀಪ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ಕೆರೆ ಕಟ್ಟೆಗಳಂತೂ ತುಂಬುವುದು ನಿಮಗೆ ಹೇಳಬೇಕಪ್ಪ ಅಂದರೆ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಮುಳವಾಡ ಪೂರ್ವ ಮತ್ತು ಪಶ್ಚಿಮ ಕಾಲುವೆ ಮಾಡಿ ಬಾಗೇವಾಡಿಗೆ ನೀರು ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಮೊದಲೇದು ಯಾವುದಾದ್ರೂ ಇದ್ದರೆ ಅದು ಬಿಜಾಪುರದ ಬಸವನ ಬಾಗೇವಾಡಿ ಅಂತ ಹೇಳಬೇಕು. ಯಾಕಂದರೆ ಈಗೆಲ್ಲರೂ ಕೆರೆಗೆ ನೀರು ತುಂಬೋದು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಮೊದಲೇ ಮುಳವಾಡ ಈಸ್ಟ್ ಟು ವೆಸ್ಟ್ ಕೆನಾಲ್ ಮಾಡಿ ನಿಮ್ಮ ಊರಿನ ಮೇಲೂ ಕೆನಾಲ್ ಹಾಯ್ದು ಹೋಗ್ಯದ, ನಿಮಗೂ ಗೊತ್ತು. ಇವೆಲ್ಲ ನಾವು ಮುಂದಾಲೋಚನೆ ಇಟ್ಕೊಂಡು ಮಾಡಿದ್ದೀವಿ. ಇವತ್ತು ಇನ್ನೊಂದು ಭಾಳ ಸಂತೋಷದ ಸಂಗತಿ ಏನಪ್ಪ ಅಂತಂದರೆ
ನೀವು ಭಾಳ ಪ್ರಾಂಜಲ ಮನಸ್ಸಿನಿಂದ ಕರೆದಿರಿ ಅಂಥೇಳಿ ಮಳೆನೂ ಶುರು ಆಗ್ಯದ. ವರುಣನಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಇಲ್ಲಿ ತನಕ ನೀವು ಕುಂಡಿರ್ತಿರೋ ಇಲ್ಲತ್ ನನಗೂ ಸಂಶಯ ಇತ್ತು. ಈ ಬಂಗಾರಿ ಮತ್ತು ನಮ್ಮ ಮಾಸ್ತರ್ ಕೂಡ ಮಾಯಿ ಕೊಡ್ತಾರೆ ಇಲ್ಲ ಅಂತೇಳಿ ನನಗೂ ಸಂಶಯ ಇತ್ತು. ಆದರೆ ಎಲ್ಲರಿಗೆ ಶುಭ ಆಗಲಿ. ಭಗವಂತ ಇಟ್ಟು ದಿವಸ ಮಳೆ ಕೊಟ್ಟಿಲ್ಲ, ಇವತ್ತರೆ ಕೊಡಲಿ ಅಂಥೇಳಿ ಆ ವರುಣನಿಗೆ ನಾನು ತಮ್ಮೆಲ್ಲರ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಜೊತೆಗೆ ಈ ಕೆರೆಗೆ ನಾನು ಭರವಸೆ ಕೊಟ್ಟೀನಿ, ಇಲ್ಲಿ ತನಕ ನೀವು ಕೈಲಿ